ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ವರ್ತನೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲಿಂಗ್ಸ್ ಆಗ್ತಿವೆ. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಬಗ್ಗೆ, ಆತನ ವರ್ತನೆಗಳ ಬಗ್ಗೆ ನೆಟ್ಟಿಗರು ನೆಗೆಟಿವ್ ಕಾಮೆಂಟ್ ಅನ್ನ ಮಾಡ್ತಿದ್ದಾರೆ. ಮುಂಬೈ ಇಂಡಿಯನ್ಸ್ IPL ಪಂದ್ಯದಲ್ಲಿ 2 ಮ್ಯಾಚ್ಗಳನ್ನು ಹೀನಾಯವಾಗಿ ಸೋತಿದೆ. ರೋಹಿತ್ ಶರ್ಮರನ್ನ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಆದಾಗಿನಿಂದಲೂ ಮುಂಬೈ ಫ್ಯಾನ್ಸ್ ಪಾಂಡ್ಯ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ. ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಮೊನ್ನೆ ರೋಹಿತ್ ಶರ್ಮಾ ಅವರಿಗೆ ಅವಮಾನ ಮಾಡಿದ್ದಾರೆ ಅನ್ನೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಈಗ ಪಾಂಡ್ಯ ಮುಂಬೈ ಬೌಲಿಂಗ್ ಕೋಚ್ ಆಗಿರ್ತಕ್ಕಂಥ ಮಲಿಂಗ ಅವರನ್ನ ಅವಮಾನ ಮಾಡಿರೋ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಮುಂಬೈ ಇಂಡಿಯನ್ಸ್ ಬೌಲಿಂಗ್ ಕೋಚ್ ಲತೀಶ್ ಮಲಿಂಗ ಅವರನ್ನ ಹಾರ್ದಿಕ್ ಪಾಂಡ್ಯ ಅವಮಾನ ಮಾಡಿದ್ದಾರೆ ಅಂತ ಮುಂಬೈ ಅಭಿಮಾನಿಗಳು ಕೋಪಗೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ಹೊರಬಿದ್ದ ತಕ್ಷಣ ವೈರಲ್ ಆಗಿದೆ. ಮೊನ್ನೆ ನಡೆದ SRH ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಸೋತಾಗ ಲತೀಶ್ ಮಲಿಂಗ ಪಾಂಡ್ಯರನ್ನ ಅಪ್ಪಿಕೊಳ್ಳೋಕೆ ಹೋದಾಗ ಪಾಂಡ್ಯ ಮಲಿಂಗರನ್ನ ದೂರ ತಳ್ತಾರೆ. ಇದರಿಂದ ಕೋಪಗೊಂಡ ಮಲಿಂಗ ಪಾಂಡ್ಯ ಬಂದ ಕ್ಷಣ ಚೇರನ್ನ ಬಿಟ್ಟು ಅಲ್ಲಿಂದ ಹೊರ ಹೋಗ್ತಾರೆ. ಇದನ್ನ ಕಂಡು ಅಲ್ಲೇ ಇದ್ದ ಪೊಲಾರ್ಡ್ ಸಹ ಮುಜುಗರಕ್ಕೆ ಒಳಗಾಗ್ತಾರೆ. ಮುಂಬೈ ಬೌಲಿಂಗ್ ಕೋಚ್ ಮಲಿಂಗ ಹಾಗೂ ಪೊಲಾರ್ಡ್ ಅವರು ಚೇರಲ್ಲಿ ಕುಳಿತಿರ್ತಾರೆ. ಆಗ ಅಲ್ಲಿಗೆ ಪಾಂಡ್ಯ ಅವರು ಬರ್ತಾರೆ. ಆಗ ಕಿರಣ್ ಪೊಲಾರ್ಡ್ ಚೇರ್ನಿಂದ ಎದ್ದು ಚೇರನ್ನ ಪಾಂಡ್ಯಗೆ ಬಿಟ್ಟುಕೊಡಲು ಮುಂದಾಗ್ತಾರೆ. ಆದರೆ ಪಕ್ಕದಲ್ಲೇ ಇದ್ದ ಮಲಿಂಗ ಪೊಲಾರ್ಡ್ ಅನ್ನ ತಡೆದು ಚೇರನ್ನ ಬಿಟ್ಟು ಎದ್ದು ಅಲ್ಲಿಂದ ಹೊರಟು ಹೋಗ್ತಾರೆ. ಸೀನಿಯರ್ಸ್ ಅಂತ ಮರ್ಯಾದೆಯನ್ನು ಕೊಡದೇ ಇರೋ ಪಾಂಡ್ಯರ ವರ್ತನೆಗೆ ಮುಂಬೈ ಫ್ಯಾನ್ಸ್ ಹಾಗೂ ನೆಟ್ಟಿಗರು ಕೋಪಗೊಂಡಿದ್ದಾರೆ. ಪೊಲಾರ್ಡ್ ಅವರು ಕುರ್ಚಿಯಿಂದ ಎದ್ದು ಹಾರ್ದಿಕ್ಗೆ ಕುರ್ಚಿಯನ್ನು ಕೊಡುವಾಗಲೇ ಮಲಿಂಗ ಹಾರ್ದಿಕ್ ಪಾಂಡ್ಯರ ಮುಖವನ್ನು ನೋಡದೆ ಅಲ್ಲಿಂದ ಎದ್ದು ಹೋಗ್ತಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ವಿಡಿಯೋ ನೋಡಿದ ಕ್ರಿಕೆಟ್ ಅಭಿಮಾನಿಗಳು ಸೀನಿಯರ್ಸ್ಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಅಂತ ಪಾಂಡ್ಯಗೆ ಗೊತ್ತಿಲ್ಲ ಅಂತ ಪ್ರತಿಕ್ರಿಯಿಸಿದ್ದಾರೆ. ಕನಿಷ್ಠ ಮಲಿಂಗ ಎದ್ದು ಹೋಗಬೇಕಾದ್ರೆ ಅವರನ್ನು ತಡೆಯುವ ಪ್ರಯತ್ನವಾದರೂ ಮಾಡಿಲ್ಲ ಅಂತ ನೆಟ್ಟಿಗರು ಸಿಟ್ಟಾಗಿದ್ದಾರೆ. ಪಾಂಡ್ಯ ಮಲಿಂಗರನ್ನ ಬೇಕಂತಲೇ ಅವಮಾನ ಮಾಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಸ್ಗಳು ಬರ್ತಿವೆ. ಪೊಲಾರ್ಡ್ ಸಹ ಪಾಂಡ್ಯದ ಪಕ್ಕದಲ್ಲಿ ಕುಳಿತುಕೊಳ್ಳಲು ಮುಜುಗರಕ್ಕೆ ಒಳಗಾಗಿದ್ದಾರೆ ಅಂತ ತಿಳಿದು ಬರುತ್ತೆ. ಒಟ್ನಲ್ಲಿ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿ ಪಾಂಡ್ಯರ ಬಗ್ಗೆ, ಅವರ ವರ್ತನೆ ಬಗ್ಗೆ ಟೀಮಲ್ಲಿ ಅಸಮಾಧಾನ ಇರೋದು ಎದ್ದು ಕಾಣ್ತಿದೆ.